ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋ ಸುದ್ದಿಯನ್ನ ಕೇಳಿದ್ರೆ ನಿಜಕ್ಕೂ ಎಲ್ರು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಇಷ್ಟು ದಿನ ನಾವೆಲ್ಲ ಅಂದ್ಕೊಂಡಿದ್ವಿ ವೆಸ್ಟ್ ಏಷ್ಯಾ ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಏನಾದ್ರೂ ಯುದ್ಧ ಅಂತ ನಡೆದ್ರೆ ಅದು ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತ್ರ ಅಂತ, ಅಥವಾ ಅಮೆರಿಕ ಇರಾನ್ ನಡುವೆ ಅಂತ. ಆದ್ರೆ ಇವತ್ತು ಚಿತ್ರಣ ಪೂರ್ತಿ ಉಲ್ಟಾ ಆಗಿದೆ. ಇಸ್ಲಾಮಿಕ್ ಜಗತ್ತಿನ ಎರಡು ಕಣ್ಣುಗಳು ಅಂತಾನೆ ಕರೆಸಿಕೊಳ್ಳುವಂತಹ ಅರಬ್ ಪ್ರಚಂಡದ ಎರಡು ಮಹಾನ್ ಶಕ್ತಿಗಳು ಇವತ್ತು ಪರಸ್ಪರ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿವೆ. ಹೌದು, ಒಂದ್ ಕಡೆ ತೈಲ ಸಾಮ್ರಾಜ್ಯದ ದೊರೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ ಬಿಸಿನೆಸ್ ಟೈಕೂನ್ ಯುಎಇ. ಈ ಇಬ್ಬರ ನಡುವೆ ಈಗ ಎಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ಯುದ್ಧ ಘೋಷಣೆಯಾಗಬಹುದು. ಅರೆ, ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಅಣ್ಣ ತಮ್ಮಂದಿರ ಹಾಗಿದ್ರಲ್ವಾ ಹೀಗಂತ ನೀವು ಕೇಳಬಹುದು. ಆದ್ರೆ ಈಗ ದೋಸ್ತಿ ದುಶ್ಮನಿಯಾಗಿ ಬದಲಾಗಿದೆ. ವಿಷಯ ಏನಪ್ಪಾ ಅಂತಂದ್ರೆ ಸೌದಿ ಅರೇಬಿಯಾ ಸುಮ್ಮನೆ ವಾರ್ನಿಂಗ್ ಕೊಟ್ಟು ಕೂತಿಲ್ಲ, ಬದಲಾಗಿ ಡೈರೆಕ್ಟ್ ಆಗಿ ಫೀಲ್ಡ್ ಗಿಳಿದು ಬಾಂಬ್ ಹಾಕಿದೆ. ನೀವು ಕೇಳಿಸಿಕೊಂಡಿದ್ದು ಸತ್ಯ. ಯೆಮನ್ ನಲ್ಲಿ ಯುಎಇ ತನ್ನ ಸೈನಿಕರಿಗೆ ಮತ್ತು ಬೆಂಬಲಿಗರಿಗೆ ಕಳಿಸಿಕೊಟ್ಟಿರುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಶಸ್ತ್ರಾಸ್ತ್ರಗಳ ಮೇಲೆ ಸೌದಿ ಅರೇಬಿಯಾ ಏರ್ ಸ್ಟ್ರೈಕ್ ಮಾಡಿ ಪುಡಿ ಪುಡಿ ಮಾಡಿದೆ. ಇದಷ್ಟೇ ಅಲ್ಲದೆ ಸೌದಿಯ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಯುಎಇಗೆ ಕೇವಲ 24 ಗಂಟೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಜಾಗ ಖಾಲಿ ಮಾಡ್ತಿರೋ ಅಥವಾ ಯುದ್ಧ ಮಾಡ್ತಿರೋ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ. ಆದ್ರೆ ಈ ಇಬ್ಬರ ಜಗಳದಲ್ಲಿ ಅತಂತ್ರವಾಗಿ ಸಿಕ್ಕಾಕೊಂಡಿರೋದು ಮಾತ್ರ ನಮ್ಮ ನೆರೆಯ ರಾಷ್ಟ್ರ ಸಾರದ ಶೂಲದಲ್ಲಿರುವಂತಹ ಪಾಕಿಸ್ತಾನ. ಪಾಪ ಪಾಕಿಸ್ತಾನದ ಆರ್ಮಿ ಚೀಫ್ ಜನರಲ್ ಆಸಿಮ್ ಮುನೀರ್ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಮುಂದೆ ಹೋದ್ರೆ ಅಳ್ಳ, ಹಿಂದೆ ಬಂದ್ರೆ ಕೊಳ್ಳ, ಇಂತಹ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಯಾಕಂದ್ರೆ ಒಂದ್ ಕಡೆ ಸೌದಿ ಜೊತೆ ಮಾಡ್ಕೊಂಡಿರುವಂತಹ ರಕ್ಷಣಾ ಒಪ್ಪಂದ, ಇನ್ನೊಂದು ಕಡೆ ಯುಎಇ ಕೊಟ್ಟಿರುವಂತಹ ಸಾಲದ ಭಿಕ್ಷೆ. ಇವರು ಯಾರ ಪರ ನಿಲ್ತಾರೆ, ಯಾರಿಗೆ ಕೈ ಕೊಡ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸಂಘರ್ಷದ ಮೂಲ ಕಾರಣ ಏನು, ಯೆಮನ್ ಅನ್ನೋ ದೇಶವನ್ನ ಈ ಇಬ್ಬರು ನಾಯಕರು ಯಾಕೆ ಹಂಚಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ, ಈ ಯುದ್ಧ ಏನಾದ್ರೂ ಶುರುವಾದ್ರೆ ಪಾಕಿಸ್ತಾನದ ಗತಿ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ, ಮುಸ್ಲಿಂ ರಾಷ್ಟ್ರಗಳು ಸರ್ವನಾಶವಾಗಿ ಹಿಂದೂ ರಾಷ್ಟ್ರವಾಗಬೇಕಾ, ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ಅಸ್ಲಿ ಮ್ಯಾಟ್ರು ಏನು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ದಿನಾಂಕ ಡಿಸೆಂಬರ್ 30, ಜಾಗ ಯೆಮನ್ ದೇಶದ ಮುಕಾಲಾ ಫೋರ್ಟ್. ಸೌದಿ ಅರೇಬಿಯಾದ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಇದ್ದಕ್ಕಿದ್ದಂತೆ ಮುಕಾಲಾ ಬಂದರಿನ ಮೇಲೆ ಹಾರಾಟವನ್ನು ನಡೆಸುತ್ತವೆ. ಅಲ್ಲಿ ಕೆಳಗೆ ಯುಎಇ ತನ್ನ ಬೆಂಬಲಿತ ಪಡೆಗಳಿಗೆ ಅಂತ ಕಳಿಸಿಕೊಟ್ಟಿದ್ದಂತಹ ಲೇಟೆಸ್ಟ್ ಮಿಲಿಟರಿ ವಾಹನಗಳು, ವೆಪನ್ಸ್ ಗಳು ಮತ್ತು ಮದ್ದುಗುಂಡುಗಳ ರಾಶಿ ಬಿದ್ದಿತ್ತು. ಸೌದಿ ಜೆಟ್ಗಳು ಒಂದೇ ಏಟಿಗೆ ಅಷ್ಟು ಶಸ್ತ್ರಾಸ್ತ್ರಗಳ ಮೇಲೆ ಬಾಂಬ್ ಹಾಕಿ ಧ್ವಂಸವನ್ನ ಮಾಡಿವೆ. ಇಲ್ಲಿ ನೀವು ಗಮನಿಸಬೇಕಾಗಿರೋ ಮುಖ್ಯ ವಿಚಾರ ಏನ್ ಗೊತ್ತಾ, ಸೌದಿ ಅರೇಬಿಯಾ ಇದನ್ನ ಸೀಕ್ರೆಟ್ ಆಗಿ ಮಾಡಿಲ್ಲ. ಬಾಂಬ್ ಹಾಕ್ತಿರುವಂತಹ ವಿಡಿಯೋವನ್ನ ಅವರೇ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ಏನ್ ಗೊತ್ತಾ, ಇದು ಯುಎಇಗೆ ಸೌದಿ ಕೊಡ್ತಿರೋ ನೇರವಾದ ಎಚ್ಚರಿಕೆ. ನೀವು ಕಳಿಸಿರುವಂತಹ ವೆಪನ್ಸ್ ಅನ್ನ ನಾವು ಹೀಗೆ ಸುಟ್ಟು ಹಾಕಿದೀವಿ, ನಿಮ್ಗೆ ತಾಕತ್ತಿದ್ರೆ ನಮ್ಮನ್ನ ತಡೆಯಿರಿ ಅಂತ ಸೌದಿ ಓಪನ್ ಆಗಿ ಚಾಲೆಂಜ್ ಹಾಕಿದೆ. ಇದಾದ ತಕ್ಷಣ ಯೆಮನ್ ನಲ್ಲಿ ಸೌದಿ ಅರೇಬಿಯಾ ಬೆಂಬಲಿಸ್ತಾ ಇದ್ದಂತಹ ಸರ್ಕಾರ ಅಂದ್ರೆ ಪಿಎಲ್ಸಿ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುತ್ತೆ. ಅದರಲ್ಲಿ ಏನಿದೆ ಅಂತಂದ್ರೆ ಯುಎಇ ಮತ್ತು ಅದರ ಬೆಂಬಲಿತ ಸೇನೆಗೆ ನಾವು 24 ಗಂಟೆ ಟೈಮ್ ಅನ್ನ ಕೊಡ್ತಾ ಇದ್ದೀವಿ, ಅಷ್ಟರೊಳಗೆ ನೀವು ಈ ಜಾಗವನ್ನ ಖಾಲಿ ಮಾಡಬೇಕು. ನಿಮ್ಮ ಜೊತೆಗಿರುವಂತಹ ಎಲ್ಲಾ ಮಿಲಿಟರಿ ಒಪ್ಪಂದವನ್ನ ನಾವು ಇವತ್ತಿಗೆ ರದ್ದು ಮಾಡ್ತಾ ಇದ್ದೀವಿ, ಇನ್ ಮುಂದೆ ಇಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ. ಸ್ನೇಹಿತರೆ, ಇದು ಒಂದಿಂತಹ ಬೆಳವಣಿಗೆಯಲ್ಲ, ಇಡೀ ಗಲ್ಫ್ ಪ್ರಾಂತ್ಯದಲ್ಲೇ ಇದು ಸಂಚಲನ ಮೂಡಿಸಿದೆ. ಯಾಕಂದ್ರೆ ಒಂದ್ ಕಾಲದಲ್ಲಿ ಸೌದಿಯ ಎಂಬಿಎಸ್ ಮತ್ತು ಯುಎಇಯ ಎಂಬಿಝೆಡ್ ಆತ್ಮೀಯ ಗೆಳೆಯರಾಗಿದ್ರು. ಆದ್ರೆ ಇವತ್ತು ಒಬ್ಬರ ಕತ್ತಿ ಮಸಿಯೋದಕ್ಕೆ ಇನ್ನೊಬ್ಬ ರೆಡಿಯಾಗಿದ್ದಾನೆ. ಈಗ ನಿಮ್ಗೊಂದು ಡೌಟ್ ಬರಬಹುದು, ಸರ್ ಯೆಮನ್ ನಲ್ಲಿ ಔತಿ ಬಂಡುಕೋರರ ವಿರುದ್ಧ ಹೋರಾಡೋದಕ್ಕೆ ತಾನೆ ಸೌದಿ ಮತ್ತು ಯುಎಇ ಒಂದಾಗಿ ಸೈನ್ಯ ಕಳಿಸಿದ್ದು, ಹಾಗಾದ್ರೆ ಇವರು ದೋಸ್ತರಾಗಿಲ್ವಾ, ಹೀಗಾಗಿ ಇವರು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ ಅಂತ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕಾಗುತ್ತೆ. 2014-15 ಸಮಯ ಅದು. ಯೆಮನ್ ನಲ್ಲಿ ಹೌತಿಗಳು ಅಲ್ಲಿನ ರಾಜಧಾನಿ ಸನಾವನ್ನ ಕಬ್ಜಾ ಮಾಡ್ಕೊಳ್ತಾರೆ. ಹೌತಿಗಳಿಗೆ ಇರಾನ್ ಫುಲ್ ಸಪೋರ್ಟ್ ಕೂಡ ಕೊಟ್ಟಿತ್ತು ಅನ್ನೋದು ಜಗತ್ ಜಾಹೀರಾಗಿತ್ತು. ಯಾವಾಗ ಯೆಮನ್ ಇರಾನ್ ಕೈಗೆ ಹೋಗ್ತಿದೆ ಅಂತ ಗೊತ್ತಾಯ್ತು, ಸೌದಿ ಅರೇಬಿಯಾಗೆ ಭಯ ಕೂಡ ಶುರುವಾಯಿತು. ಯಾಕಂದ್ರೆ ಯೆಮನ್ ಇರೋದು ಸೌದಿಯ ಕೆಳಗಡೆ, ಅಂದ್ರೆ ಇಟಲಿನಲ್ಲಿ ಇದ್ದ ಹಾಗೆ. ತನ್ನ ಗಡಿ ಭಾಗದಲ್ಲಿ ಇರಾನ್ ಬಂದು ಕೂತ್ರೆ ಕಷ್ಟ ಆಗುತ್ತೆ ಅಂತ ಸೌದಿ ಅರೇಬಿಯಾ ತನ್ನ ಎಲ್ಲಾ ಮಿತ್ರ ರಾಷ್ಟ್ರಗಳನ್ನ ಒಗ್ಗೂಡಿಸಿಕೊಂಡು ಯುದ್ಧಕ್ಕೆ ಇಳಿತು. ಆಗ ಸೌದಿಯ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಇದೇ ಯುಎಇ. ಆಗ ಅವರಿಬ್ಬರ ಗುರಿ ಒಂದೇ ಆಗಿತ್ತು, ಹೌತಿಗಳನ್ನ ಓಡಿಸೋದು. ಆದ್ರೆ ಕಾಲ ಕಳೆದಂತೆ ಏನಾಯ್ತು ಅಂದ್ರೆ ಯುದ್ಧದ ದಿಕ್ಕು ಬದಲಾಯಿತು, ಜೊತೆಗೆ ಇಬ್ಬರ ಉದ್ದೇಶಗಳು ಕೂಡ ಬದಲಾದವು. ಈಗ ಯೆಮನ್ ದೇಶವನ್ನ ನೀವು ನೋಡ್ತಿದ್ರೆ ಅದು ಪ್ರಾಕ್ಟಿಕಲ್ ಆಗಿ 3 ಭಾಗವಾಗಿ ಒಡೆದು ಹೋಗಿದೆ. ಒಂದು ಉತ್ತರ ಯೆಮನ್, ಇದು ಹೌತಿಗಳ ಕಂಟ್ರೋಲ್ ನಲ್ಲಿದೆ, ಇಲ್ಲಿ ಇರಾನ್ ಆಟ ನಡೆಯುತ್ತೆ. ಇನ್ನು ದಕ್ಷಿಣ ಯೆಮನ್, ಇಲ್ಲಿ ಎಸ್ಟಿಸಿ ಅನ್ನೋರು ಆಳ್ವಿಕೆ ನಡೆಸ್ತಾ ಇದ್ದಾರೆ. ಇವರು ಯುಎಇಯ ಕೈಗೊಂಬೆಗಳು, ಯುಎಇ ಹೇಳಿದ ಹಾಗೆ ಇವರು ಕೇಳ್ತಾರೆ. ಇನ್ನು ಅಧಿಕೃತ ಸರ್ಕಾರ, ಇದು ಜಾಗತಿಕವಾಗಿ ಮನ್ನಣೆ ಪಡೆದ ಸರ್ಕಾರ, ಇದಕ್ಕೆ ಸೌದಿ ಅರೇಬಿಯಾ ಬೆಂಬಲ ಇದೆ. ಈಗ ನಡೀತಾ ಇರೋ ಜಗಳ ಹೌತಿಗಳ ವಿರುದ್ಧ ಅಲ್ವೇ ಅಲ್ಲ, ಈಗಿನ ಫೈಟ್ ಇರೋದು ಸೌದಿ ಬೆಂಬಲಿತ ಪಿಎಲ್ಸಿ ಮತ್ತು ಯುಎಇ ಬೆಂಬಲಿತ ಎಸ್ಟಿಸಿ ನಡುವೆ. ಇಲ್ಲಿ ನಿಜವಾದ ಪಾಲಿಟಿಕ್ಸ್ ಮತ್ತು ಬಿಸಿನೆಸ್ ಅಡಗಿದೆ. ಯುಎಇಗೆ ಯೆಮನ್ ದೇಶ ಒಂದಾಗಿರೋದು ಅಥವಾ ಶಾಂತವಾಗಿರೋದು ಬೇಕಾಗಿಲ್ಲ. ಅವರ ಪ್ಲಾನ್ ತುಂಬಾ ಡಿಫರೆಂಟ್ ಆಗಿದೆ. ಯುಎಇ ರಾಜಮನೆತನದವರು ಬಿಸಿನೆಸ್ ಮೈಂಡೆಡ್ ಜನ. ಅವರು ಗೊತ್ತು ಮುಂದೊಂದು ದಿನ ಪೆಟ್ರೋಲ್ ಆಯಿಲ್ ಖಾಲಿ ಆಗುತ್ತೆ ಅಂತ, ಹಾಗಾಗಿ ಅವರು ಪೋಸ್ಟ್ ಆಯಿಲ್ ಎಕಾನಮಿ ಮೇಲೆ ಕಣ್ಣಿಟ್ಟಿದ್ದಾರೆ. ಯೆಮನ್ ನ ದಕ್ಷಿಣ ಭಾಗದಲ್ಲಿ ಅಂದ್ರೆ ಈ ಸೌತ್ ಯೆಮನ್ ಇದೆಯಲ್ಲ, ಇಲ್ಲಿ ಅದ್ಭುತವಾದ ನೈಸರ್ಗಿಕ ಬಂದರುಗಳಿವೆ. ಜೊತೆಗೆ ಪ್ರಪಂಚದ ಅತಿ ಮುಖ್ಯವಾದ ಶಿಪ್ಪಿಂಗ್ ರೂಟ್ ಜಲಸಂಧಿ ಇರೋದು ಇಲ್ಲೇ. ಪ್ರಪಂಚದ ಅರ್ಧದಷ್ಟು ವ್ಯಾಪಾರ ಈ ದಾರಿಯಲ್ಲೇ ಸಾಗುತ್ತೆ. ಯುಎಇಯ ಮಾಸ್ಟರ್ ಪ್ಲಾನ್ ಏನಂದ್ರೆ ದಕ್ಷಿಣ ಯೆಮನ್ ಅನ್ನ ಯೆಮನ್ ನಿಂದ ಮುರಿದು ಇದನ್ನ ಒಂದು ಸಪರೇಟ್ ದೇಶವನ್ನಾಗಿ ಮಾಡೋದು. ಇಲ್ಲಿ ತಮ್ಮ ಕೈಗೊಂಬೆ ಸರ್ಕಾರವನ್ನ ಕೂರಿಸಿ ಅಲ್ಲಿನ ಪೋರ್ಟ್ ಗಳು ಮತ್ತು ಸಮುದ್ರ ಮಾರ್ಗವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು
ಮಾಡಿಕೊಳ್ಳುವುದು, ಹೇಗೆ ದುಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅದೇ ರೀತಿ ಯೇಮನ್ ನ ಪೋರ್ಟ್ ಗಳನ್ನ ಬಳಸಿ ಕೋಟಿ ಕೋಟಿ ಹಣ ಮಾಡುವುದು ಅವರ ಲೆಕ್ಕಾಚಾರವಾಗಿದೆ. ಈಗಾಗಲೇ ಅಲ್ಲಿನ ಸೋಕೋಟ್ರಾ ದ್ವೀಪವನ್ನ ಯುಎಇ ಅಕ್ಷರಶಃ ತನ್ನದಾಗಿಸಿಕೊಂಡಿದೆ. ಆದ್ರೆ ಇದು ಸೌದಿ ಅರೇಬಿಯಾಗೆ ಇಷ್ಟ ಇಲ್ಲ. ಸೌದಿ ಪ್ರಿನ್ಸ್ ಎಂಬಿಎಸ್ ಲೆಕ್ಕಾಚಾರವೇ ಬೇರೆ. ಸೌದಿಗೆ ತನ್ನ ಗಡಿಯಲ್ಲಿ ಭದ್ರತೆ ಬೇಕು. ಪಕ್ಕದ ಮನೆ ಯೆಮನ್ ಒಡೆದು ಚೂರು ಚೂರಾದ್ರೆ, ಅಲ್ಲಿ ಸದಾಕಾಲ ಗಲಾಟೆ ಇದ್ರೆ ನಾಳೆ ಅದು ತನ್ನ ದೇಶಕ್ಕೂ ಹಬ್ಬುತ್ತೆ ಅನ್ನೋ ಭಯ ಸೌದಿಗಿದೆ. ಹಾಗಾಗಿ ಸೌದಿಗೆ ಒಗ್ಗೂಡಿದ ಯೆಮನ್ ಬೇಕು. ಆದ್ರೆ ಯುಎಇಗೆ ಒಡೆದ ಯೆಮನ್ ಬೇಕು. ಇದೇ ಈಗ ಇಬ್ಬರ ನಡುವೆ ನಡೀತಾ ಇರೋ ಧರ್ಮ ಯುದ್ಧದ ಅಸಲಿ ಕಾರಣ. ಈಗ ಏನಾಗಿದೆ ಅಂದ್ರೆ, ಯುಎಇ ಸಪೋರ್ಟ್ ಇರೋ ಎಸ್ಟಿಸಿ ಪಡೆಗಳು ಸೌದಿ ಕಂಟ್ರೋಲ್ ನಲ್ಲಿರುವಂತಹ ಕೆಲವು ಏರಿಯಾಗಳನ್ನ ಅತಿಕ್ರಮಣ ಮಾಡೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಇದನ್ನು ನೋಡಿ ಕೆಂಡಾಮಂಡಲವಾದಂತಹ ಸೌದಿ ನನ್ನ ಏರಿಯಾಗೆ ಬಂದು ನನಗೆ ಸ್ಕೆಚ್ ಹಾಕ್ತೀಯಾ ಅಂತ ಬಾಂಬ್ ಹಾಕಿ ಸ್ವಾಗತ ಮಾಡಿದೆ. ಇನ್ನು ಆನೆಗಳು ಗುದ್ದಾಡಿದ್ರೆ ಮರಗಿಡಗಳು ನಾಶ ಆಯ್ತು ಅನ್ನೋ ಗಾದೆ ನೀವೆಲ್ಲ ಕೇಳೇ ಇರ್ತೀರಾ. ಇಲ್ಲಿ ಆನೆಗಳು ಅಂದ್ರೆ ಸೌದಿ ಮತ್ತು ಯುಎಇ. ಇಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಗಿಡ ಮರ ಅಂತಂದ್ರೆ ಅದು ಪಾಕಿಸ್ತಾನ. ಬನ್ನಿ ಈಗ ನಮ್ಮ ಫೇವರೇಟ್ ಟಾಪಿಕ್ ಪಾಕಿಸ್ತಾನದ ಕಥೆ ಏನಾಗಿದೆ ಅಂತ ನೋಡೋಣ. ಪಾಕಿಸ್ತಾನದ ವಿದೇಶಾಂಗ ನೀತಿ ಅಂದ್ರೆ ಇಷ್ಟೇ, ಎಲ್ಲಿ ಸಾಲ ಸಿಗುತ್ತೋ ಅಲ್ಲಿ ಹೋಗಿ ಸೆಲಿಟ್ ಹೊಡೆಯೋದು. ಆದ್ರೆ ಈ ಸಾರಿ ಆ ಸ್ಟ್ರಾಟಜಿ ಪಾಕಿಸ್ತಾನಕ್ಕೆ ಉಲ್ಟಾ ಹೊಡೆದಿದೆ. ರೀಸೆಂಟ್ ಆಗಿ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಸೌದಿ ಅರೇಬಿಯಾ ಜೊತೆ ಒಂದು ದೊಡ್ಡದಾದಂತಹ ಡಿಫೆನ್ಸ್ ಪ್ಯಾಕ್ಟ್ ಗೆ ಸಹಿ ಹಾಕಿದ್ರು. ಇದರ ಪ್ರಕಾರ ಸೌದಿ ಅರೇಬಿಯಾಗೆ ಭದ್ರತೆಯ ತೊಂದರೆ ಬಂದ್ರೆ ಅಥವಾ ಸೌದಿಯ ರಕ್ಷಣೆ ಅಗತ್ಯ ಬಂದ್ರೆ ಪಾಕಿಸ್ತಾನದ ಸೈನ್ಯ ಅಲ್ಲಿಗೆ ಹೋಗಿ ಹೋರಾಡಬೇಕು. ಇದಕ್ಕೆ ಪ್ರತಿಯಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನದಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿತ್ತು. ಆದ್ರೆ ಟ್ವಿಸ್ಟ್ ಇಲ್ಲಿದೆ. ಇದೇ ವಾರ ಪಾಕಿಸ್ತಾನಕ್ಕೆ ಹಣದ ಅರ್ಜೆಂಟ್ ಎಷ್ಟಿತ್ತು ಅಂದ್ರೆ, ತಮ್ಮ ಆರ್ಮಿಯ ಒಡೆತನದಲ್ಲಿರುವಂತಹ ಫೌಜಿ ಫೌಂಡೇಶನ್ ನ ಆಸ್ತಿಗಳನ್ನ ಯುಎಇಗೆ ಮಾರಿದ್ದಾರೆ. ಪಾಕಿಸ್ತಾನದ ಆರ್ಮಿ ಆಸ್ತಿಯನ್ನ ಯುಎಇಗೆ ಮಾರಿ ಬರೋಬ್ಬರಿ $1 ಬಿಲಿಯನ್ ಸಾಲ ಪಡೆದುಕೊಂಡಿದ್ದಾರೆ. ಯುಎಇ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಬಂದು ಪರವಾಗಿಲ್ಲ ಕಂಡ್ರು, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಸೀನ್ ಅನ್ನು ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೌದಿ ಅರೇಬಿಯಾ ಹೇಳುತ್ತೆ, ನೋಡು ಪಾಕಿಸ್ತಾನ, ನಾವು ಯೆಮನ್ ನಲ್ಲಿ ಯುಎಇ ಮತ್ತು ಅದರ ಬೆಂಬಲಿತ ಪಡೆಗಳ ವಿರುದ್ಧ ಹೋರಾಡ್ತಾ ಇದ್ದೇವೆ. ನಮ್ಮ ಅಗ್ರಿಮೆಂಟ್ ಪ್ರಕಾರ ನಿನ್ನ ಸೈನ್ಯವನ್ನ ಕಳುಹಿಸು, ನಮಗೆ ಸೋಲ್ಜರ್ಸ್ ಬೇಕು ಅಂತ ಆರ್ಡರ್ ಮಾಡುತ್ತೆ. ಆಗ ಆಸಿಮ್ ಮುನೀರ್ ಏನ್ ಮಾಡ್ಬೇಕು? ಒಂದ್ ವೇಳೆ ಸೌದಿ ಮಾತನ್ನ ಕೇಳಿ ಸೈನ್ಯವನ್ನ ಕಳಿಸಿದ್ರೆ ಯುಎಇಗೆ ಕೋಪ ಬರುತ್ತೆ. ನನ್ನ ದುಡ್ಡಲ್ಲೇ ಬದುಕೊಂಡಿದ್ದೀಯಾ, ಈಗ ನನ್ನ ವಿರುದ್ಧವೇ ಸೈನ್ಯವನ್ನ ಕಳಿಸ್ತಾ ಇದೀಯಾ ಅಂತ ಯುಎಇ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಸಾಲವನ್ನ ವಾಪಸ್ ಕೇಳುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಆಗ ಪಾಕಿಸ್ತಾನ ದಿವಾಳಿ ಆಗೋದು ಗ್ಯಾರಂಟಿ. ಹೋಗ್ಲಿ ಸೈನ್ಯ ಕಳಿಸಲ್ಲ ಅಂತ ಹೇಳಿದ್ರೆ ಆಗ ಸೌದಿ ಪ್ರಿನ್ಸ್ ಎಂಬಿಎಸ್ ಸುಮ್ಮನೆ ಬಿಡ್ತಾರಾ? ನನ್ನ ಅನ್ನ ತಿಂದು ನನಗೆ ದ್ರೋಹ ಮಾಡ್ತೀಯಾ, ಡಿಫೆನ್ಸ್ ಅಗ್ರಿಮೆಂಟ್ ಮುಡಿತಾ ಇದ್ದೀಯಾ ಅಂತ ಸೌದಿ ಕೂಡ ಪಾಕಿಸ್ತಾನಕ್ಕೆ ಬಾಗಿಲು ಮುಚ್ಚುತ್ತೆ. ಪಾಕಿಸ್ತಾನಕ್ಕೆ ಬರೋ ರೆಮಿಟೆನ್ಸ್ ಅಥವಾ ಹಣವನ್ನ ಕಟ್ ಮಾಡಿದ್ರೆ ಪಾಕಿಸ್ತಾನದ ಕಥೆ ಮುಗಿಯಿತು. ಒಟ್ನಲ್ಲಿ ಪಾಕಿಸ್ತಾನದ ಸ್ಥಿತಿ ಈಗ ಇಬ್ಬರು ಹೆಂಡತಿಯರ ಗಂಡನ ಪಾಡು ಅನ್ನೋ ತರ ಆಗಿದೆ. ಅಥವಾ ಬಿಸಿ ತುಪ್ಪದ ಗಡಿಗೆಯನ್ನ ನುಂಗೋದಕ್ಕೂ ಆಗ್ತಾ ಇಲ್ಲ, ಉಗುಳೋದಕ್ಕೂ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಆಸಿಮ್ ಮುನೀರ್ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ. ನ್ಯೂಟ್ರಲ್ ಆಗಿ ಇರ್ತೀನಿ ಅನ್ನೋದಕ್ಕಂತೂ ಆಗೋದಿಲ್ಲ, ಯಾಕಂದ್ರೆ ಎರಡು ಕಡೆ ಅಡ್ವಾನ್ಸ್ ಪೇಮೆಂಟ್ ತಿಂದಾಗಿದೆ. ಈಗ ಮತ್ತೆ ಯೆಮನ್ ಕಡೆ ಬರೋದಾದ್ರೆ, ಸೌದಿ ಅರೇಬಿಯಾ ಕೊಟ್ಟಿರುವಂತಹ 24 ಗಂಟೆಗಳ ಡೆಡ್ ಲೈನ್ ಸಾಮಾನ್ಯವಾದದ್ದಲ್ಲ. ಇದರ ಅರ್ಥ ಏನ್ ಗೊತ್ತಾ? ಇಷ್ಟು ದಿನ ನಾವು ಹೌತಿಗಳ ಹೆಸರಲ್ಲಿ ಪ್ರಾಕ್ಸ್ ವಾರ್ ಮಾಡ್ತಾ ಇದ್ವಿ, ಅಂದ್ರೆ ತೆರೆಮರೆಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ವಿ. ಇನ್ ಮುಂದೆ ಹಾಗಾಗೋದಿಲ್ಲ. ಇನ್ ಮುಂದೆ ಏನಿದ್ರು ಡೈರೆಕ್ಟ್ ಆಕ್ಷನ್ ಅಂತ ಸೌದಿ ಡಿಕ್ಲೇರ್ ಮಾಡಿದೆ. ಇನ್ನು ಯುಎಇಗೆ ಇದು ಎಂತಹ ಅವಮಾನ ಅಂತಂದ್ರೆ, ತಾನು ಅಷ್ಟು ಕಷ್ಟಪಟ್ಟು ಕಳಿಸಿದಂತಹ ವೆಪನ್ಸ್, ತನ್ನ ಮಿಲಿಟರಿ ವಾಹನಗಳು ಸೌದಿಯ ಬಾಂಬ್ ಏಟಿಗೆ ಸುಟ್ಟು ಕರಕಲಾಗಿವೆ. ಆ ವಿಡಿಯೋವನ್ನ ಸೌದಿ ರಿಲೀಸ್ ಮಾಡಿ ಪ್ರಪಂಚಕ್ಕೆ ತೋರಿಸಿದೆ. ಈಗ ಯುಎಇ ಸುಮ್ಮನೆ ಕೂರುತ್ತಾ ಅಥವಾ ತಿರುಗೇಟನ್ನ ನೀಡುತ್ತಾ? ಮಿಲಿಟರಿ ಪವರ್ ಅಂತ ನೋಡಿದ್ರೆ ಸೌದಿ ಅರೇಬಿಯಾ ಹತ್ರ ಅಮೆರಿಕದ ಅತ್ಯಾಧುನಿಕ F-15 ಫೈಟರ್ ಜೆಟ್ ಗಳಿವೆ. ದೊಡ್ಡ ಆರ್ಮಿ ಕೂಡ ಇದೆ. ಅವರು ಈ ಭಾಗದ ದೊಡ್ಡಣ್ಣ. ಆದ್ರೆ ಯುಎಇ ಕೂಡ ಏನು ಕಮ್ಮಿ ಇಲ್ಲ. ಅವರ ಹತ್ರ ಕೂಡ ಮಾಡರ್ನ್ ಏರ್ ಫೋರ್ಸ್ ಇದೆ, ಫ್ರೆಂಚ್ ರೈಫಲ್ ಜೆಟ್ ಗಳಿವೆ. ಜೊತೆಗೆ ಇವರ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮತ್ತು ಸ್ಟ್ರಾಟಜಿ ತುಂಬಾ ಶಾರ್ಪ್ ಆಗಿದೆ. ಆರ್ಥಿಕವಾಗಿ ಮತ್ತು ರಾಜತಾಂತ್ರಿಕವಾಗಿ ಯುಎಇ ಕೂಡ ಸೌದಿಗೆ ಸಿಡ್ಡು ಹೊಡೆಯುವ ತಾಕತ್ತನ್ನ ಬೆಳೆಸಿಕೊಂಡಿದೆ. ಆದ್ರೆ ಈ ಇಬ್ಬರ ಈಗೋ ಕ್ಲಾಶ್ ನಲ್ಲಿ ಬಲಿಯಾಗ್ತಾ ಇರೋದು ಯಾರು? ಯೆಮನ್ನ ಅಮಾಯಕ ಜನ. ಈಗಾಗಲೇ ಹಸಿವು ಬಡತನದಿಂದ ನರಳುತ್ತಾ ಇರುವಂತಹ ಯೆಮನ್ ಜನರಿಗೆ ಈಗ ಈ ಹೊಸ ಯುದ್ಧದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇಷ್ಟು ದಿನ ಅವರ ಮೇಲೆ ಹೌತಿಗಳು ಬಾಂಬ್ ಅನ್ನ ಬೀಳಿಸ್ತಾ ಇದ್ರು. ಈಗ ಸೌದಿ ಮತ್ತು ಯುಎಇ ಬಾಂಬ್ ಕೂಡ ಬೀಳೋದಕ್ಕೆ ಶುರು ಮಾಡ್ತಾವೆ. ಸದ್ಯದ ಪರಿಸ್ಥಿತಿಯಲ್ಲಿ ಯುಎಇ ಇನ್ನೂ ಅಧಿಕೃತವಾಗಿ ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಬಹುಶಃ ಅವರು ಬ್ಲಾಕ್ ಚಾನೆಲ್ ಮೂಲಕ, ಅಂದ್ರೆ ಒಳಗೊಳಗೆ ಮಾತುಕತೆ ನಡೆಸಿ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಯಾಕಂದ್ರೆ ಸೌದಿ ಮತ್ತು ಯುಎಇ ನಡುವೆ ಡೈರೆಕ್ಟ್ ಯುದ್ಧ ನಡೆದ್ರೆ ಅದು ಇಡೀ ಗಲ್ಫ್ ರೀಜನ್ ಗೆ ಬೆಂಕಿ ಇಟ್ಟ ಹಾಗೆ. ಆರ್ಥಿಕವಾಗಿ ಇಬ್ಬರಿಗೂ ಇದು ದೊಡ್ಡ ಹೊಡೆತ ಕೊಡುತ್ತೆ. ಆದ್ರೆ ಒಂದು ವಿಚಾರವಂತೂ ಈಗ ಕ್ಲಿಯರ್ ಆಗಿ ಪ್ರಪಂಚಕ್ಕೆ ಗೊತ್ತಾಗಿದೆ. ನಾವೇನು ಇಸ್ಲಾಮಿಕ್ ಒಕ್ಕೂಟ ಅಂತ ಕರಿತೀವಲ್ಲ, ಅಲ್ಲಿ ಒಗ್ಗಟ್ಟು ಅನ್ನೋದು ಬರೀ ಹೆಸರಿಗಷ್ಟೇ ಮಾತ್ರ. ಒಳಗೊಳಗೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ, ತಮ್ಮ ಬಿಸ್ನೆಸ್ ಗೆ, ತಮ್ಮ ಪವರ್ ಗೆ ಮತ್ತು ತಮ್ಮ ಈಗೋಗೆ ಹೊಡೆದಾಡ್ತಾ ಇದ್ದಾರೆ. ಅಲ್ಲಿ ಧರ್ಮಕ್ಕಿಂತ ವ್ಯಾಪಾರ ಮತ್ತು ಅಧಿಕಾರವೇ ದೊಡ್ಡದು. ಇಸ್ಲಾಮಿಕ್ ಜಗತ್ತಿನ ಲೀಡರ್ ನಾನಾ ನೇನಾ ಇಂತಹದೊಂದು ಕಾಂಪಿಟೇಷನ್ ಸೌದಿ ಮತ್ತು ಯುಎಇ ನಡುವೆ ನಡೀತಾ ಇದೆ. ಈ ಆಟದಲ್ಲಿ ಪಾಕಿಸ್ತಾನದಂತಹ ಬಡ ರಾಷ್ಟ್ರಗಳು ಸ್ಯಾಂಡ್ವಿಚ್ ಆಗೋದಂತೂ ಗ್ಯಾರಂಟಿ. ಮುಂದಿನ 24 ಗಂಟೆಯಲ್ಲಿ ಏನಾಗುತ್ತೆ? ಯುಎಇ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುತ್ತಾ ಸೌದಿ ಹೇಳಿದ ಮಾತಿಗೆ ತಲೆಬಾಗುತ್ತಾ ಅಥವಾ ಎಲ್ಲಿ ಇನ್ನೂ ದೊಡ್ಡ ಮಟ್ಟದ ಪ್ರತಿದಾಳಿ ನಡೆಯುತ್ತಾ? ಇದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನು ಪಾಕಿಸ್ತಾನ ಈಗ ಯಾವ ನಾಟಕ ಆಡುತ್ತೆ ಅನ್ನೋದನ್ನ ಕೂಡ ನಾವು ಕುತೂಹಲದ ವಿಷಯವಾಗಿದೆ. ಸೊ ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.